ಸರ್ ಜೊತೆಗೆ ಈಗಿನ ಮಕ್ಕಳು ಡ್ರಗ್ಸು ಮತ್ತು ಈ ಪಬ್ಜಿ ಗೇಮ್ಸು ಅದೆಲ್ಲ ರಾತ್ರಿ ಬೆಳಗಾಗೋದು ಗೊತ್ತಾಗಲ್ಲ, ಬೆಳಗಾಗೋದು ರಾತ್ರಿ ಆಗೋದು ಗೊತ್ತಾಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಜೊತೆಗೆ ತಂದೆ ತಾಯಿನೂ ಕೂಡ ಬಿಡ್ತಿಲ್ಲ. ಏನು ಮಾಡ್ತಿದ್ದಾರೆ ಅಂತ ಈಗ ನಾನು ರಿಯಾಬ್ಗಳಲ್ಲಿ ನೋಡಿದಾಗ ನೀವು ನಂಬಲ್ಲ, ಫೋನ್ ಅಡಿಕ್ಷನ್ಗೆ ಮಕ್ಕಳು ಅದೊಂದು ಡಿಸೀಸು. ಊಟ ಮಾಡೋ ಮಕ್ಳಿಗೆ ಫೋನ್ ಕೊಡ್ತೀವಿ ಇವತ್ತು. ಅಂಥದ್ದು ಅಪ್ಪ ಅಮ್ಮ ಮಲಗಿದ್ದಾಗ ಓದೋ ಮಕ್ಕಳು ಫೋನ್ ಎತ್ಕೊಂಡು ಹೋದರೆ ನಾನು ಸಪ್ರೇಟಾಗಿ ಮಲಗ್ತೀನಿ ಅಂತ ಬೆಳಗಿನ ಜಾವದವರೆಗೂ ನೋಡ್ತಾರೆ. ಅದೊಂದು ಡಿಸೀಸು. ಆ ಒಂದು ಕಾಯಿಲೆಯಲ್ಲಿ ನರಳ್ತಾ ಇರೋ ಮಕ್ಕಳನ್ನೂ ನಾನು ನೋಡಿದ್ದೀನಿ. ಯಾರು 18 ವರ್ಷದ ಹೆಣ್ಮಕ್ಳು ಗಂಡು ಮಕ್ಕಳನ್ನ, ಈ ಡ್ರಗ್ ಅವ್ರ ಮಕ್ಕಳನ್ನ ನೋಡಿದೆ ನಾನು. ಅಯ್ಯೋ ಏನಯ್ಯ ಇದು ಪ್ರಪಂಚ ನೋಡಿ. ಈಗ ಈ ಹುಡುಗರಿಗೆ ಗೊತ್ತಾಗಬೇಕು. ಇದರಿಂದ ಒಂದು ವಿಷಯ ಹೇಳ್ತೀನಿ. ಈ ಗಾಂಜಾಲಿ ಒಂದು ಲೆವೆಲ್ ಆಫ್ ಗಾಂಜಾ ಬರ್ತಿದೆ, ದಟ್ ಈಸ್ ಕಾಲ್ಡ್ ಮೆಡಿಸನ್ ದಮ್ ಅಂತ. ಅದಕ್ಕೆ ರ್ಯಾಟ್ ಪಾಯ್ಸನ್ನು, ಪೇಯ್ನ್ ಕಿಲ್ಲರು ಎಲ್ಲ ಹಾಕಿ ಚೆಚ್ಚಿಬಿಟ್ಟು ಅದ್ರಲ್ಲಿ ಪವರ್ ಇಲ್ಲ ಅಂತ ಕೊಡ್ತಾರೆ. ಅದನ್ನು ತೊಗೊಂಡ್ರೆ ನಿಶಾ ಬರುತ್ತೆ ಅಷ್ಟೇ ಅವ್ರಿಗೆ. ನೀವು ನಂಬಲ್ಲ, ಕಂಪ್ಲೀಟ್ ನರ್ವಸ್ ಬ್ರೇಕ್ ಡೌನ್ ಆಗಿ ಬದುಕೋದೇ ಇಲ್ಲ ಅವರು. ಹಿಂಗೆ ನಡೆಯೋಕ್ಕಾಗಲ್ಲ ಇವರೇ, ಹಂಗೆ ಅದರ್ತಾ ಇರುತ್ತೆ ಬದುಕು. ಸರ್ ಈಗ ನೀವು ಒಂದು ಕ್ಯಾನ್ಸರ್ ಟ್ಯಾಬ್ಲೆಟ್ ಅಂತ ಹೇಳಿದ್ರಿ, ಅದು ಇನ್ನೂ ಸರ್ಕಾರದ ಗಮನಕ್ಕಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕಾಗಿರ್ಬೋದು ಇಲ್ವಾ ಅಂತ? ಇಲ್ಲ, ನನಗೆ ಅದ್ರ ಬಗ್ಗೆ ತಾವೇ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ನಾನು ಬೇಕಾದ್ರೆ ಆ ಥರ ಎವಿಡೆನ್ಸ್ ಇದೆ, ಕೊಟ್ಬಿಡ್ತೀನಿ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ಕೊಟ್ಬಿಡ್ತೀನಿ. ಬಟ್ ಇವತ್ತು ಈ ಇಂಟ್ರು ನೋಡಿ ಹುಷಾರಾಗ್ಬಿಡ್ತಾರೆ. ಇನ್ನೊಂದು ತಿಂಗಳು ಕೊಡಲ್ಲ. ಬಟ್ ಇವತ್ತಿಂದ ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಏನು 20 ರೂಪಾಯಿ ಮಾತ್ರ 10,000 ರೂಪಾಯಿ ಮಾಡಿದ್ರು ಮಾರ್ತಾರೆ ಇವತ್ತು. ಯಾಕಂದರೆ ಅವ್ರಿಗೆ ಅಷ್ಟು ನೀಡಿದೆ ಮಕ್ಕಳಿಗೆ. ಇವತ್ತು ಮಕ್ಕಳಿಗೇನು ಸುಳ್ಳು ಹೇಳ್ತವೆ, ಅಪ್ಪ ಅಮ್ಮ ಫೋನ್ಪೇ ಮಾಡ್ತಾರೆ ಇವತ್ತು. ಅಥವಾ ಮನೆಯಲ್ಲರದ್ದು ಕದೀತವೆ, ಇಲ್ಲ ಗಾಡಿ ಕೊಡಿಸಿರ್ತಾರೆ ಅಪ್ಪ, ತೊಗೊಂಡೋಗಿ ಹಡ ಇಟ್ಬಿಡ್ತಾರೆ. ಇಲ್ಲ ಹೆಣ್ಮಕ್ಳು ಮುದ್ದಾಗಿ ಕೈಗೊಂದು ರಿಂಗ್ ಕೊಟ್ಟಿರ್ತಾರೆ, ಅಪ್ಪ ಅಮ್ಮ ಹಾಕಿರ್ತಾರೆ, ಪ್ಲೀಸ್ ನಾನು ಕಳೆದೋಯ್ತು ಅಂತ ಹೇಳ್ತೀನಿ ಬಿಡು ಅಂತ. ಆ ಥರ ಕೇಸ್ಗಳು ನೋಡಿದ್ದೀನಿ. ಹೆಣ್ಮಕ್ಳು ಕೊಟ್ಟಿರೋ ರಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಅದ್ರಲ್ಲಿ ಡ್ರಗ್ ತರಿಸ್ಕೊಂಡು ಸೇದೋರು ನಾನು ನೋಡಿ ರಿಯಾಬಲ್ಲಿ ಏನರಮ್ಮ ನಿಮ್ಮದು ಅಂತ ಕೇಳಿದ್ದೀನಿ. ಇಷ್ಟು ಘೋರವಾಗಿದೆ. ಆ್ಯಕ್ಚುಲಿ ಡಾರ್ಕ್ ಸೈಡ್ ಆಫ್ ದ ಬ್ಯಾಂಗ್ಳೂರ್ ಇಷ್ಟು ಘೋರ. ಇದಕ್ಕೆ ಈ ಮಾತ್ರೆ ಒಂದು ಜೋಡಿಸ್ಕೊಂಡ್ಬಿಟ್ವಿ ಅಂದರೆ 30 ವರ್ಷದ ಮೇಲೆ ಬದುಕೋದೇ ಇಲ್ವಲ್ಲಪ್ಪ. ಅದು ನನಗೆ ಬೇಜಾರಷ್ಟೇ. ಸುಮಾರು 100% ಎಷ್ಟು ಮಕ್ಕಳು ಈ ಥರದ್ದಕ್ಕೆಲ್ಲ ಅಡಿಕ್ಟ್ ಆ ಡ್ರಗ್ ಅಡಿಕ್ಟ್ ಮಕ್ಕಳು ಅರೌಂಡ್ 30% ಆಗಿದೆ. ದಟ್ ಮೈಟ್ ಇನ್ಕ್ರೀಸ್ ಟು 50%. ನಾವು ಹುಷಾರಾಗಿಲ್ಲ ಅಂದರೆ ನೀವು ನಂಬಲ್ಲ, ಹೈಸ್ಕೂಲ್ ಮಕ್ಕಳು ಇವತ್ತು 10ನೇ ಕ್ಲಾಸ್ ಮಕ್ಕಳು ಗಾಂಜಾ ಸೇರ್ತಾ ಇದ್ದಾರೆ. ಸುಮಾರು ಸ್ಕೂಲ್ ಅವರು ಹೊರಗಡೆ ಬರಲ್ಲ, ಯಾಕಂದರೆ ಸ್ಕೂಲ್ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಸ್ಕೂಲ್ ಮಕ್ಕಳೇ ಸೇದಕ್ಕೆ ಶುರು ಮಾಡಿದ್ರು. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ಅಂತ. ನೀವೇನಾದರೂ ಈ ಥರದ ಘಟನೆಗಳನ್ನ ರಿಯಲ್ ಆಗಿ ನೋಡಿರುವಂಥದ್ದು? ಖಂಡಿತವಾಗ್ಲೂ ನೋಡಿ ಆ ಪೇಷಂಟ್ಸ್ನೆಲ್ಲ ಮಾತಾಡಿ ಆ ಹೆಣ್ಮಕ್ಳಿಗೆ ಕೈ ಮುಗಿದ್ಬಿಟ್ಟೆ. ಅಮ್ಮ ಇನ್ನೇನು ಏನು ಬಿಡೋಕ್ಕಾಗತ್ತೆ. ಅವ್ರನ್ನ ಕೇಳಿದ್ರೆ, ಡಾಕ್ಟರ್ಸ್ನ ಕೇಳಿದ್ರೆ, ಸರ್ ಇದು ವಾಸಿ ಆಗೋಲ್ಲ ಸರ್, ದೇವ್ ಟೇಕನ್ ದ ರಾಂಗ್ ಡ್ರಗ್ ಅಂತಾರೆ. ಅಂದರೆ ಈ ಕಾಫ್ ಸಿರಪ್ಪು ಮತ್ತು ಈ ಪೇಯ್ನ್ ಕಿಲ್ಲರ್ಸು ಮತ್ತು ರ್ಯಾಟ್ ಪಾಯ್ಸನ್ ಎಲ್ಲ ಹಾಕ್ಕೊಡೋದೇನಾಗುತ್ತೆ, ಬದುಕಿಸುತ್ತೆ, ನಿಶಾ ಕೊಡುತ್ತೆ. ಬಟ್ ಕಂಪ್ಲೀಟ್ ನರಗಳನ್ನು ವೀಕ್ ಮಾಡಿ ನೀವು ನಂಬಲ್ಲ, ತುಂಬ ನಾವು ನಂಬಕ್ಕೆ ಆಗದಿರೋ ಥರ ಮಕ್ಕಳು ಸಾಯ್ತಾ ಇದ್ದಾರೆ ಇವತ್ತು. ಸರ್ ಈ ಥರದ ವಿಷಯನ ಒಂದು ಟಾಪಿಕ್ನ ನೀವು ರೈಸ್ ಮಾಡ್ತೀರಾ ಅಂತ ಅಂದಾಗ ಸ್ವಲ್ಪ ಧೈರ್ಯ ಬೇಕು. ಯಾಕಂದರೆ ನಿಮ್ಮ ಮೇಲೆ ಎಲ್ಲರೂ ಕಣ್ಣಿಟ್ಟಿರ್ತಾರೆ. ಈಗ ನೀವು ಹೇಳ್ತಾ ಇದ್ದೀರಾ, ನನ್ನ ಹತ್ರ ಪ್ರೂಫ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ನಾನು ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ನೀವೆಲ್ಲ ಇದ್ದೀರಲ್ಲ ನಂಗೆ ಸಾಥ್ ಕೊಡೋಕ್ಕೆ, ನ್ಯಾಯದ ಪರವಾಗಿ ನಿಲ್ಲೋದಕ್ಕೆ ನೀವೆಲ್ಲ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಸೊ ಹಂಗಾಗಿ ನಾನು ನಿಮ್ಮ ಸಹಕಾರ ಕೂಡ ಕೇಳ್ತೀನಿ. ಅದಾದಮೇಲೆ ಆ್ಯಸ್ ಇಟ್ ಈಸ್ ಕೋರ್ಟ್ ಇದೆ, ಅದೆಲ್ಲದಕ್ಕಿಂತ ದೊಡ್ಡದು. ನಿಂತ್ಕೋತೀನಿ ಅಷ್ಟೇ, ಹಂಗೇನ ಬಂದರೆ. ಜೊತೆಗೆ ನನಗೆ ಹೆಣ್ಮಗಳಾಗಿ ತುಂಬ ಇಷ್ಟ ಆಗಿದ್ದು ಒಂದು ಅಂಶ ನಿಮ್ಮ ಸಿನಿಮಾದಲ್ಲಿ ಅಂತ ಅಂದರೆ, ಈಗ ಹೆಣ್ಣುಮಕ್ಕಳು ಶೋಷಣೆ ಏನಾದರೂ ಆಯಿತು ಅಂತ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಪೊಲೀಸ್ನಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನೇ ಕಳಿಸ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸುವಂಥದ್ದು, ಅವ್ರಿಗೆ ಕಾನೂನು ಪ್ರಕ್ರಿಯೆ ವಿಚಾರಣೆ ಏನಿದೆ ಅದೆಲ್ಲವೂ ಹೆಣ್ಮಕ್ಳ ಕೈಯಲ್ಲೇ ಮಾಡಿಸ್ತಿರುವಂಥದ್ದು ನಡೀತಿದೆ ಸದ್ಯಕ್ಕೆ ಘಟನೆಗಳು. ಸೊ ನೀವು ಮುಂಚೆನೇ ಅಂದರೆ ನಿಮ್ಮದು ಸಿನಿಮಾ ಸ್ಟಾರ್ಟ್ ಆಗಿ ಆಲ್ರೆಡಿ 2 years ಆಯಿತು, ನೀವು ಮುಂಚೆನೇ ಈ ಥರದ್ದೊಂದು ಸೀನ್ ಇಟ್ಟಿದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನಗೆ ಅದಕ್ಕೆ ಆ ಹೆಣ್ಣು ನಿಂತಾಗ ಅದೊಂದು ಹೆಣ್ಣು ಕೂಗೆ ಬೇರೆ, ಅದೊಂದು ಸಿಂಹಿಣಿ, ಅದು ಕೂಗಿದ್ರೆ ಅದು ಬೇರೆ ಕಥೆ ಅದು. ಸೊ ಹಂಗಾಗಿ ನಾನು ಲೇಡಿ ಪೊಲೀಸ್ ಆಫೀಸರ್ನ ತಂದಿದ್ದೀನಿ. ಲಾಸ್ಟಲ್ಲಿ ಒಂದು ಬೆಳಕು ಅನ್ನೋ ರಿಹಾಬಿಲೇಷನ್ ಸೆಂಟರ್ ಕ್ಲೈಮ್ಯಾಕ್ಸ್ ಸೂಪರ್ಬ್ ಆಗಿ ಇಟ್ಟಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆ ಕಾನ್ಸೆಪ್ಟು ಐಡಿಯಾ ಹೇಗೆ ಬಂತು, ಏನು? ಬೆಳಕು, ಹೊಸ ಬೆಳಕು ಅನ್ನೋದು ನಾನು ನಮ್ಮ ಅಸೋಸಿಯೇಟ್ ಡಿಸ್ಕಸ್ ಮಾಡ್ತಾ, ಅಣ್ಣ ಅವ್ರ ಸಿನಿಮಾ ಹೊಸ ಬೆಳಕು ಅಂತ ಬರುತ್ತಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಬೆಳಕು, ಹೊಸ ಬೆಳಕು ಅಂತ ಬರೆದು ಅದನ್ನು ಯಾರೋ ಒಬ್ಬ ಕೈದಿ ನಡೆಸ್ತಾ ಇರ್ತಾನೆ. ಯಾರು ಅಂದಾಗ ನಾವು ಲಾಸ್ಟಲ್ಲಿ ಓಪನ್ ಮಾಡ್ತೀವಿ, ಅವನು ಕೂಡ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ರಿಯಾಬ್ ನಡೆಸ್ತಾ ಇದ್ದಾರೆ ಅಂತ. ಅದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರರಂಗಕ್ಕೂ ಈಗ ಹೊಸ ಬೆಳಕು ಬೇಕು, ಹೊಸ ಬೆಳಕನ್ನು ಇಲ್ಲೇ ತೋರಿಸಿದ್ರೆ ನಿಮ್ಮ ಸಿನಿಮಾ ಹೊಸ ಬೆಳಕು ಮೂಡಿಸ್ಲಿ, ಜೊತೆಗೆ ಕಲೆಕ್ಷನಲ್ಲೂ ಕಮಾಲ್ ಮಾಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಭೀಮನ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.